ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಏನಿಲ್ಲ, ಜೀವನದ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿತ್ತು, ಅದನ್ನೇ ಕೇಳೋಣ ಅಂತ ಬಂದೆ. ಓಹೋ, ಕೇಳು ಬಾಲಿ. ಅಮ್ಮ, ಲವ್ ಅಂದ್ರೇನು? ಜೀವನದ ಬಗ್ಗೆ ಪ್ರಶ್ನೆ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಲವ್ ಜಂಪ್ ಅದೆಯಲ್ಲ, ಏನ್ ಸಮಾಚಾರ? ಲವ್ವು ಲೈಫು ಎರಡೂ ಒಂದೇ ಅಲ್ವಾ? ನೀವು ಹೇಳಿಮ್ಮ, ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಸಾಹಸ. ಪ್ರೀತಿ ಅಂದ್ರೆ ನಂಬಿಕೆ. ನನ್ನ ಮಗಳ ಜವಾಬ್ದಾರಿ ಸಂಪೂರ್ಣ ನೀನೇ ತಗೋಬೇಕು. ಪ್ಲೀಸ್. ಪ್ರೀತಿ ಅಂದ್ರೆ ಧೈರ್ಯ. ಪ್ರೀತಿ ಅಂದ್ರೆ ಸ್ನೇಹ. ಪ್ರೀತಿ ಅಂದ್ರೆ ಖುಷಿ. ಪ್ರೀತಿ ಅಂದ್ರೆ ಕಾಳಜಿ. ಒಟ್ನಲ್ಲಿ ವಾತ್ಸಲ್ಯ, ಮಮಕಾರ ಇದು ಎರಡನ್ನೂ ಒಟ್ಟಿಗೆ ಯಾರಾದ್ರೂ ಒಬ್ರು ಕೊಡ್ತಾರೆ ಅಂದ್ರೆ ಅದು ನಿಜವಾದ ಪ್ರೀತಿ. ಕಾಯ್ತಾನೆ ಇದ್ದೀನಿ. ನನ್ನ ನೋವಿಗೆಲ್ಲ ನನಗೆ ಉತ್ತರ ಬೇಕು, ಅದನ್ನು ನಾನೇ ಪಡ್ಕೋತೀನಿ. ವಿಶು, ಬಾ ವಿಕ್ಕಿ, ಒಳಗ್ ಬಾ. ಹೇಗಿದ್ಯಾ? ಇದನ್ನೇ ನಿನ್ನ ದೊಡ್ಡ ಗುಣ ಅನ್ನೋದು. ಇಂಥ ಗುಣ ಎಲ್ಲರಿಗೂ ಬರಲ್ಲ ವಿಶು. ನೀನೆಷ್ಟು ನೋವಲ್ಲಿದೆಯಾ ಅಂತ ಇಡೀ ಮನೆಯವ್ರಿಗೆ ಗೊತ್ತು. ಆದರೂ ಹೇಗಿದೆಯಾ ಅಂತ ಕೇಳ್ತೀಯಲ್ಲ, ಈ ಮೆಚುರಿಟಿ ಎಲ್ಲರಿಗೂ ಬರಲ್ಲ. ನಾನು ನೋವಲ್ಲಿಲ್ಲ ವಿಕ್ಕಿ, ಈಗ ಪ್ರತೀಕಾರದಲ್ಲಿದ್ದೀನಿ. ನನ್ಗಾಗಿರೋ ನೋವಿಗೆ ಪ್ರತೀಕಾರ ತಗೊಳ್ಳೇಬೇಕು. ತುಂಬಾ ದೊಡ್ಡ ಮಾತು ವಿಕ್ಕಿ. ನನ್ನ ನೋವನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ನೀವಿದ್ದೀರಲ್ವಾ, ನನ್ಗಷ್ಟೇ ಸಾಕು. ನನ್ಗಿನ್ನೇನ್ ಬೇಕು ಹೇಳು? ನೀನು ಖುಷಿಯಾಗಿರೋದನ್ನ ನೋಡೋದೇ ಒಂದು ಖುಷಿ ವೈಶು. ಆದ್ರೆ ನನಗ್ ಹಾಗಲ್ವಲ್ಲ ವಿಕ್ಕಿ. ನೀನ್ ಖುಷಿಯಾಗಿರೋದನ್ನ ನೋಡಿದ್ರೆ ನನ್ನ ಹೊಟ್ಟೆಗೆ ಬೆಂಕಿ ಬೀಳತ್ತೆ, ನನ್ನ ಎದೆಲಿ ಕಿಚ್ಚ ಹಚ್ಚತ್ತೆ. ಥ್ಯಾಂಕ್ ಯು ವಿಕ್ಕಿ. ನೀವೆಲ್ಲರೂ ನನ್ನ ಜೊತೆಗಿದ್ದೀರಾ ಅನ್ನೋ ಧೈರ್ಯ ನನ್ನ ನೋವನ್ನ ಮರೆಸುತ್ತೆ. ಹಾ ವೈಶು, ಒಂದು ವಿಷಯ ಹೇಳೋದು ಮರ್ತಿದ್ದೆ. ಅದೇ ನೀನು ಹೇಳಿದ್ಯಲ್ಲ, ಇನ್ಶೂರೆನ್ಸ್ ಚೆಕ್ನ ಒಂದು ಟ್ರಸ್ಟ್ ಮಾಡಿ ಅದಕ್ಕೆ ದುಡ್ಡು ಹಾಕಕ್ಕೆ.
ಹಾಗೆ ಮಾಡಿದ್ದೀನಿ, ಹಾಗೆ ಅದನ್ನ ನೋಡ್ಕೊಳ್ಳೋಕ್ಕೆ ನಮ್ಮ ಕಸನೂ ಇಟ್ಟಿದ್ದೀನಿ. ನೀನು ಬಂದಿದ್ರೆ ಚೆನ್ನಾಗಿರೋದು. ಬರ್ತೀನಿ ವಿಕ್ಕಿ, ಒಂದಿನ ಬರ್ತೀನಿ, ಹೋಗ್ಬರೋಣ. ಮೊದಲು ಮನೇಲಿ ಆಗ್ಬೇಕಾಗಿರೋ ಕೆಲಸ ಮುಗಿಸ್ಬೇಕು, ಆಮೇಲೆ ಆಚೆ ಕಾಲಿಡ್ತೇನೆ. ಹಲೋ ಸ್ಪಂದನ. ಹಾ, ಮನೆಗೆ ಬಂದಿದ್ದೀನಿ. ಇಲ್ಲೇ ಪಕ್ಕದಲ್ಲೇ ಇದ್ದೀನಮ್ಮ, ರೂಮಿಗೆ ಬಂದೆ. ಹೌದಮ್ಮ, ಬರ್ತೀನಿ ಬೇಗ. ವೈಶು, ಬರ್ತೀನಿ, ಹುಷಾರು. ಹೋಗೋ ಮೋಸ್ಕರ, ಹೋಗೋ. ನನ್ನ ಜೀವನ ಹೇಗೂ ಮುಗ್ದೋಗಿದೆ, ನಿನ್ನ ಜೀವನ ಇವಾಗ ಶುರುವಾಗ್ತಿದೆ ಅಂತ ಅನ್ಕೋತಿದ್ಯಾ ಅಲ್ವಾ? ಇಲ್ಲ 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 ಇಲ್ಲ, ನಿನ್ನ ಜೀವನನ ಶುರುವಾಗೋದಕ್ಕೆ ನಾನು ಬಿಡಲ್ಲ. ಅದನ್ನ ನಾನು ಮುಗಿಸ್ತೀನಿ. ಹೇಗೆ ಮುಗಿಸ್ತೀನಿ ಅಂದ್ರೆ ಅದ್ ಮುಂಚೆ ಇತ್ತೋ ಇಲ್ವೋ ಅನ್ನೋ ಡೌಟ್ ಬರ್ಬೇಕು, ಹಾಗ ಮುಗಿಸ್ತೀನಿ. ಸ್ಪಂದನ, ನಿನಗದು ಆಗೋಗಿದೆ, ಇದು ಅದೇ ಕಣೆ. ಅಯ್ಯೋ ಗಣೇಶ, ನಾನು ಎಂತ ಮುತ್ತು ಬಂಗಾರಿ, ನನಗೆ ಹೋಗಿ ಹೋಗಿ ಈ ರೀತಿ ಎಲ್ಲ ಮಾಡ್ಬಿಟ್ಯಾ ನೀನು? ನನ್ ಏನ್ ಮಾಡ್ಲಿ ಈಗ? ಏ ಸ್ಪಂದನ, ನಿಂಗ್ ಲವ್ ಆಗಿದೆ ಅಂದ್ರೆ ಲವ್ ಮಾಡು. ಲವ್ ಆದ್ಮೇಲೆ ಏನ್ ಮಾಡ್ಲಿ ಅಂದ್ರೆ ನಿಂಗೇನ್ ತಲೆ ಕೆಟ್ಟಿದ್ದೇನೆ? ಲವ್ ಆದ್ಮೇಲೆ ತಲೆ ಕೆಡೋದು ಕಾಮನ್ ಅಲ್ವಾ? ಅಯ್ಯೋ ಗಣೇಶ, ಇದ್ ಯಾವ ರೀತಿ ಫೀಲ್ ಅಂತ ನೀನಾದ್ರೂ ಅರ್ಥ ಮಾಡ್ಸು ಪ್ಲೀಸ್. ಇದೇನಿದು, ಎಲ್ಲ ವ್ಯವಸ್ಥೆನೂ ಆಗಿದೆ. ಗುಡ್, ವೆರಿ ಗುಡ್. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಏನ್ ಸ್ಪಂದನ ಗುಡ್ಗೋಲ್ ಆಗ್ಬಿಟ್ಟಿದ್ಯಾ ಅಂತ ಕೆನ್ನೆ ಸವರಿ ಹೇಳ್ಬೋದಿತ್ತಲ್ಲ. ಹುರಿಮೂತಿ ಸುಬ್ಬ. ಬಂದವ್ರು ಒಂದು ಹಾಯ್ ಅಂತ ಹೇಳಿದ್ರೆ ಗಂಟೆ ಹೋಗ್ತಾ ಇತ್ತು. ಇಷ್ಟು ಕೊಬ್ಬಿರ್ಬೇಡ ಇವ್ರಿಗೆ. ಲೇ ಸ್ಪಂದನ, ನೀನು ಓದೋ ತರ ನಾಟಕ ಮಾಡ್ತಿದ್ಯಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಮಾಡಿದ್ದಾರೆ. ಆದ್ರೂ ಬಂದು ಒಂದು ಹಾಯ್ ಅಂತ ಹೇಳ್ಬೋದಿತ್ತಲ್ಲ. ನಾನು ಎಷ್ಟು ಪ್ರೀತಿಯಿಂದ ಕಾಯ್ತಾ ಇದ್ದೆ. ಲೇ ಸ್ಪಂದನ, ಮೊದ್ಲಾಗಿದ್ರೆ ನೀನೇ ಹೋಗಿ ಮಾತಾಡ್ಸ್ಬೋದಿತ್ತು. ಆದ್ರೆ ಈಗ ಇನ್ನೊಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗತ್ತೇನೆ? ಅಯ್ಯೋ ಇಲ್ಲಪ್ಪ, ಅವ್ರು ನೋಡಿದ್ರೆ ನನ್ನ ಹಾರ್ಟ್ ಬೀಟ್ ರೈಸ್ ಆಗುತ್ತೆ, ನನ್ನ ಉಸಿರಾಟ ಬೆಟ್ಟ ಹತ್ತಿ ಇಳ್ದಷ್ಟಾಗತ್ತೆ. ಅವ್ರು ಇನ್ನೇನು ಬಂದ್ಬಿಡ್ತಾರೆ ಅನ್ಸುತ್ತೆ.
ಫ್ರೆಶ್ ಆಗಿ ಟವಲ್ಲು, ಬಟ್ಟೆ, ಫ್ರೆಶ್ ಆದ್ಮೇಲೆ ಕಾಫಿ. ಏನಿದರ ಅರ್ಥ? ತಕದೇಂ ದೇಂ 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 ತಕದೇಂ ಅಂತ ಹೇಳಿದೀನನು, ಇದನ್ನು ಅನುವಾದಿಸಿಯ ಯಾರಿಗೂ ನೀ ಹೇಳದೆ. ಕಾಫಿ ಅಂದ್ರೆ ಹೀಗಿರ್ಬೇಕಪ್ಪ. ಒಂದ್ಸಲ ಕುಡಿದ್ರೆ ಇಡೀ ದಿನ ಟೆನ್ಷನ್ ಎಲ್ಲ ಹಾಗೇ ಹೋಗ್ತಾ ಇರ್ಬೇಕು. ಹೃದಯದಲ್ಲಿನ ಕಲ್ಲೇಲಿ ರಂಗೋಲಿ ರಂಗೇರಿದೆ, ಮರೆತು ಹೋದ ಚುಕ್ಕಿಗಳ ನೀ ಪೂರ್ತಿ ಮಾಡಿದೆ. ಬರದರೆ ಅವಳು ಹೆಚ್ಚಾಗಿ ಅದಕ್ಕೆ ನೀ ತಾನೇ ರೂವಾರಿ, ಕರೆದರೆ ಕಳೆದೆ ನಾ ಹೋಗಿ ದಿನಚರಿ ನೀನಾಗಿರುವೆ ಚೋರಿ. ರಂಗೇರಿದೆ ಈ ಮನಸ್ಸಿನ ಬೀದಿ, ನಡೆದೆ ನೀ ಹಾಗೆ ಅನುರಾಗಿಯಾಗಿ. ಸ್ಪಂದನ, ಏಯ್ ರಿಲ್ಯಾಕ್ಸ್. ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೆಯಾ? ನೀವು ನನ್ನ ಹತ್ರ ಬಂದ್ರೆ ಅಂದ್ರೆ ಎದೆ ಬಡಿತ ಜಾಸ್ತಿ ಆಗುತ್ತೆ, ಅದಕ್ಕೆ ಭಯ ಆಯ್ತು. ನಾನ್ ನಿನ್ನ ಹತ್ರ ಬಂದ್ರೆ ಎದೆ ಬಡಿತ ಜಾಸ್ತಿ ಆಗುತ್ತಾ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಿನ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಕ್ಕೆ ಕಾರಣ ನಾನಾ? ಅದಲ್ಲ ವಿಕ್ರಾಂತ್ ಸರ್. ಮತ್ತಿನ್ನೇನಮ್ಮ? ಮತ್ತೆ ಅದು ಯಾವುದು? ಅದು ಒಂದ್ ನಿಮಿಷ ಇರು, ಒಂದ್ ದೊಡ್ಡ ಬಕೆಟ್ ಇದೆ, ಎತ್ಕೊಂಬರು. ಯಾಕೆ ವಿಕ್ರಾಂತ್ ಸರ್? ನಾಚಿ ನೀರ್ ಹಾಕ್ತಿದ್ಯಲ್ಲಮ್ಮ, ಹಿಡ್ಕೊಳ್ಳೋಣ ಅಂತ, ಆಮೇಲೆ ಹರಿದು ಕೆಳಗೊಟ್ಟೋದ್ರೆ. ವಿಕ್ರಾಂತ್ ಸರ್, ನಾನೇನ್ ನಾಚ್ಕೋತಾ ಇಲ್ಲ. ಏನಿದೆ ಆಶ್ಚರ್ಯ? ಅಲ್ಲ, ನಾಚ್ಕೊಳ್ತಿಲ್ಲ ಅಂತ ಹೇಳ್ತಾ ಇದೆ, ಆದ್ರೆ ಬಾಡಿ ಮಾತ್ರ ರುಬ್ಬ ಗುಂಡ್ಗಳ ತರ ಆ ಕಡೆ ಈ ಕಡೆ ತಿರುಗ್ತಾ ಇದೆ. ಏನಾಗಿದೆಯಮ್ಮ ನಿನ್ಗೆ? ನಿಮ್ಗಿನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವ್ ಎಷ್ಟು ದಟ್ಟ ಇದ್ದೀರಾ? ಛೇ, ಅಥವಾ ಅರ್ಥ ಆದ್ರೂ ಆಟ ಆಡಿಸ್ತಾ ಇದ್ದೀರಾ? ಮಾಡ್ತೀನಿ ನಿಮ್ಗೆ. ಸ್ಪಂದನ, ಏನಾಯ್ತು ವಿಕ್ರಾಂತ್ ಸರ್? ಯಾಕೆ ಕಿರಿಸ್ತಾ ಇದ್ದೀರಾ? ನೀನ್ ಹೀಗೆಲ್ಲ ಮಾಡ್ಬೇಡ, ಡಿಸ್ಟರ್ಬ್ ಆಗುತ್ತೆ. ಏನಾಗ್ತಿದೆ?